ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಈ ದಿನ, ಈ ಸಮಯ ನಮ್ಮನ್ನು ಸೃಷ್ಟಿಸಿದ, ರಕ್ಷಿಸುತ್ತಿರುವ, ಪೋಷಿಸಿ ಕಾಪಾಡುತ್ತಿರುವ ನಮ್ಮ ಸೃಷ್ಟಿಕರ್ತನು ಆದ ದೇವರು, ದೇವಕುಮಾರ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ರಕ್ಷಣೆ ಮಾಡುವ, ಜೀವ ನೀಡುವ, ಆರೋಗ್ಯ ನೀಡುವ, ಬೆಳಕು ನೀಡುವ ದೇವರ ವಾಕ್ಯವನ್ನು ಆಲಿಸಲು ಸ್ವಾಗತಿಸ್ತೇನೆ ಪ್ರಿಯರೇ. ದೇವರ ವಾಕ್ಯ ಸರ್ವಜ್ಞಾನವನ್ನು ಅನುಗ್ರಹಿಸುತ್ತದೆ. ಹೌದು, ಸರ್ವಾಧಿಕಾರ ಭೂಮಿಯಲ್ಲಿ, ಸ್ವರ್ಗದಲ್ಲಿ ನನಗೆ ಸರ್ವಾಧಿಕಾರ ಕೊಡಲಾಗಿದೆ ಎಂದ ದೇವರ ಯೇಸು ಕ್ರಿಸ್ತನ ಜ್ಞಾನ ಪ್ರಿಯರೇ. ಬನ್ನಿರಿ ಪ್ರಿಯರೇ, ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪರಿಶುದ್ಧ ಗ್ರಂಥ ಬೈಬಲ್ನಿಂದ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ. ಹೌದು ಪ್ರಿಯರೇ, ದೇವರ ಪರಿಶುದ್ಧಾತ್ಮನ ಮುಖಾಂತರ ಸಭೆಗೆ ಕೊಡಲಾದ ವರಗಳಲ್ಲಿ 9 ವರಗಳಲ್ಲಿ 7ನೆಯ ವರ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ. 7 ಎಂಬುದು ಸಂಪೂರ್ಣತೆಗೆ ಸೂಚನೆ ಪ್ರಿಯರೇ. ಹೌದು, ಸತ್ಯ ಅಸತ್ಯಾತ್ಮ ವಿವೇಚಿಸುವ ವರ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ಪ್ರಾರ್ಥಿಸಿ ಆ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಹೃದಯವನ್ನು ಫಲವತ್ತಾದ ಭೂಮಿಯಲ್ಲಿ ಬಿದ್ದ ಬೀಜದಂತೆ ಹಸನು ಮಾಡಿಕೊಳ್ಳಲು ಪ್ರಾರ್ಥಿಸೋಣ ಪ್ರಿಯರೇ. ಪರಿಶುದ್ಧಾತ್ಮನ ಜ್ಞಾನ, ಪ್ರೀತಿ, ಶಕ್ತಿ ತುಂಬಿಕೊಳ್ಳುವಂತೆ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂಲೋಕ ಪರಲೋಕಗಳನ್ನು ಉಂಟು ಮಾಡಿದ ಜೀವಾಧಿಪತಿಯೇ ದೇವ, ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ ಎನ್ನುವ ನಿಮ್ಮ ಪರಿಶುದ್ಧಾತ್ಮನ ಬೆಳಕಿನ ವರವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧಾತ್ಮನ ಸಹಾಯದಿಂದ, ಶಕ್ತಿಯಿಂದ ಎಲ್ಲರ ಮಾನವರ ಒಳಿತಿಗಾಗಿ ಕೊಡಲಾದ ನಿಮ್ಮ ಆ ವರ, ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ ನಾವು ಧ್ಯಾನಿಸುವಾಗ ನೀವೇ ಅರ್ಥ ಮಾಡಿಕೊಳ್ಳುವಂತೆ, ನಾವು ಕೂಡ ನಿಮ್ಮ ಚಿತ್ತವಾದರೆ ಪಡೆಯುವಂತೆ, ಅನೇಕರು ಈ ಕಾಲದಲ್ಲಿ ಮೋಸ ಹೋಗುತ್ತಿರುವ ಕಾಲದಲ್ಲಿ, ದುರ್ಬೋಧನೆ ಕಾಲದಲ್ಲಿ ನಿಮ್ಮ ಸತ್ಯ ಅಸತ್ಯಾತ್ಮ ವರದ ಮುಖಾಂತರ ಪರಿಶುದ್ಧಾತ್ಮನೇ ನಿಮ್ಮ ಪ್ರಿಯ ವಿಶ್ವಾಸಿಗಳಿಗೆ, ಸೇವಕರಿಗೆ ಆತ್ಮದ ಕಣ್ಣನ್ನು ತೆರೆಸಬೇಕೆಂದು ಮತ್ತು ನಿಮ್ಮ ಪವಿತ್ರ ಮಾರ್ಗ ಸತ್ಯ ಜೀವದಲ್ಲಿ ನಡೆಯಲು ಬೇಕಾದ ಸ್ವರ್ಗದ ಸಹಾಯ, ಪವಿತ್ರಾತ್ಮನ ಸಹಾಯ, ವಾಕ್ಯದ ಸಹಾಯ, ಶಕ್ತಿ, ಬಿಡುಗಡೆ, ಜ್ಞಾನ, ಆರೋಗ್ಯ, ಚೈತನ್ಯ, ಶಾಂತಿ, ಬೆಳಕು ನೀಡಬೇಕೆಂದು ಸೈತಾನ ಎಲ್ಲ ಕಾರ್ಯಗಳನ್ನು ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳಾದ ನಮ್ಮ ಕಾಲ ಕೆಳಗೆ ನಿಮ್ಮ ಪವಿತ್ರ ವರಗಳ ಮೂಲಕ ತುಳಿಸಿ ಹಾಕಬೇಕೆಂದು ಪ್ರೀತಿ ಸ್ವರೂಪನೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡೊಂದಿದ್ದೇನೆ ಸರ್ವಶಕ್ತ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ, ಇದನ್ನು ಧ್ಯಾನಿಸುವ ಮೊದಲು ಒಂದು ಚಿಕ್ಕ ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಂಪೂರ್ಣ ಅರ್ಥ ಮಾಡಿಕೊಳ್ಳಲು ಸಿದ್ಧರಾಗೋಣ ಪ್ರಿಯರೇ. ಹಾಡು ಆಧರಣ ಕರ್ತನೆ. ಅದು ಪ್ರಿಯರೇ, ನಾನು ಹೋಗಿ ಸಹಾಯಕನನ್ನು, ಪೋಷಕನನ್ನು, ಆಧರಿಸುವ, ಆಧರಣೆ ನೀಡುವ ಕರ್ತ ಪವಿತ್ರಾತ್ಮನನ್ನು, ಪರಿಶುದ್ಧಾತ್ಮ ನಿಮ್ಮ ಬಳಿ ಕಳಿಸುತ್ತೇನೆ. ಆತನು ಬಂದು ನಿಮ್ಮನ್ನು ಸಮಗ್ರ ಸತ್ಯಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಹೌದು, ನಾನು ಹೇಳಿದವುಗಳಿಂದಲೇ ನಿಮಗೆ ತಿಳಿಯಪಡಿಸುತ್ತಾ ನನ್ನನ್ನೇ ಮಹಿಮೆಪಡಿಸುತ್ತಾನೆ. ಪಾಪ, ನ್ಯಾಯ, ನೀತಿ, ಅಂತಿಮ ತೀರ್ಪು ಇವುಗಳ ಕುರಿತು ಲೋಕವು ತಾಳಿದ್ದ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುತ್ತಾನೆ. ಹೌದು, ಆಧರಣ ಕರ್ತನಾದ ಆ ಪರಿಶುದ್ಧಾತ್ಮನನ್ನು ಸ್ವಾಗತಿಸೋಣ ಪ್ರೇರೆ. ನನ್ನೊಂದಿಗೆ ಆಡಿರಿ. ಆಧರಣ ಕರ್ತನೆ ಅನಾಥನಾಗಿ ಬಿಡೋದಿಲ್ಲ, ನಿನ್ನ ಜೊತೆಯು ನನಗಿರುವಾಗ ಒಂಟಿಗನು ನಾನು ಅಲ್ಲ. ನಿನ್ನ ಜೊತೆಯು ನಮಗಿರುವಾಗ ಒಂಟಿಗರು ನಾವು ಅಲ್ಲ. ಆಧರಣ ಕರ್ತನೆ ಅನಾಥನಾಗಿ ಬಿಡೋದಿಲ್ಲ, ನಿನ್ನ ಜೊತೆಯು ನಮಗಿರುವಾಗ ಒಂಟಿಗರು ನಾವು ಅಲ್ಲ. ಪರಿಶುದ್ಧಾತ್ಮನೇ, ನಿನ್ನ ಜೊತೆಯು ನನಗಿರುವಾಗ ಒಂಟಿಗನು ನಾನು ಅಲ್ಲ. ಅಲ್ಪನಾಗಿರುವಂತ ನನ್ನ ನಿನ್ನ ಸೇರ ಮಾಡಿದೆಯಾ ಪ್ರಭು. ಅನಾದಿ ನಿನ್ನ ಪ್ರೀತಿಯೇ ನನ್ನೆಷ್ಟು ಬಲಪಡಿಸಿತೆ. ಅಲ್ಪನಾಗಿರುವಂತ ನಮ್ಮನು ನಿಮ್ಮನು ಸೇರ ಮಾಡಿದೆಯಾ.
ಅನಾದಿ ನಿನ್ನ ಪ್ರೀತಿಯೇ ನಮ್ಮನ್ನೆಷ್ಟು ಬಲಪಡಿಸಿತೆ. ಆನಂದ ಭರಿತರಾಗಿ ಕಾದುಕೊಂಡಿರುವೆ ನಿನಗಾಗಿ. ಸಪ ಆನಂದ ಭರಿತನಾಗಿ ಕಾದಿರುವೆನು ನಿನಗಾಗಿ. ಆದರಣೆ ಕರ್ತನೆ ಅನಾಥನಾಗಿ ಬಿಡೋದಿಲ್ಲ, ನಿನ್ನ ಜೊತೆಯು ನಮಗಿರುವಾಗ ಒಂಟಿಗರು ನಾವು ಅಲ್ಲ. ನಿನ್ನ ಜೊತೆಯು ನನಗಿರುವಾಗ ಯೇಸುವಿನಾತ್ಮನೇ ಒಂಟಿಗನು ನಾನು ಅಲ್ಲ. ನಿನ್ನ ನಿತ್ಯ ಕೃಪೆಯೊಳಗೆ ಆದರಣ ಉಂಟಾಯಿತೆ. ನಿನ್ನ ಕೃಪೆ ದಾನವೇ ನನ್ನ ನಿನ್ನಲ್ಲಿ ನಿಲ್ಲಿಸಿತೆ. ಸಪ ಆ ನಿನ್ನ ನಿತ್ಯ ಕೃಪೆಯಲ್ಲಿಯೇ ಆದರಣೆ ಉಂಟಾಯಿತು. ನಿನ್ನ ಕೃಪೆ ದಾನವೇ ನಮ್ಮ ನಿನ್ನಲ್ಲಿ ನಿಲ್ಲಿಸಿತೆ. ನಿನ್ನ ನಿತ್ಯ ಕೃಪೆಯೊಳಗೆ ನನ್ನ ಸ್ಥಿರಪಡಿಸು ಕಡೆವರೆಗೂ. ಸಪ ನಿಮ್ಮ ನಿತ್ಯ ಕೃಪೆಯೊಳಗೆ ನಮ್ಮನ್ನು ಸ್ಥಿರಪಡಿಸು ಕೊನೆವರೆಗೂ. ಆದರಣ ಕರ್ತನೆ ಅನಾಥನಾಗಿ ಬಿಡೋದಿಲ್ಲ, ನಿನ್ನ ಜೊತೆಯು ನಮಗಿರುವಾಗ ಒಂಟಿಗನು ನಾನು ಅಲ್ಲ. ನಿನ್ನ ಜೊತೆಯು ನಮಗಿರುವಾಗ ಒಂಟಿಗರು ನಾವು ಅಲ್ಲ. ಏಸಪ್ಪ ನನ್ನೇಸಪ್ಪ, ಏಸಪ್ಪ ನನ್ನೇಸಪ್ಪ. Hallelujah. Thank you, Jesus. Praise to Jesus. Worship you, Jesus. Glory to Father. ಹೌದು ಪ್ರೇರೆ, ಆದರಣ ಕರ್ತನು ಅನಾಥನಾಗಿ ನಮ್ಮನ್ನು ಬಿಡೋದಿಲ್ಲ ಮತ್ತು ನಮ್ಮ ಜೊತೆಯಾಗಿ ಇದ್ದಾನೆ ಪ್ರೇರೆ. ನಾವು ಒಂಟಿಗರಲ್ಲ. ನಾನು ನಿಮ್ಮ ಬಳಿಗೆ ಬರುತ್ತೇನೆ, ಲೋಕವು ಕಾಣುವುದಿಲ್ಲ, ನೀವು ನನ್ನನ್ನು ಕಾಣುವಿರಿ. ನಾನು ಜೀವಿಸುವುದರಿಂದ ನೀವು ಜೀವಿಸುವಿರಿ. ಹೌದು ಪ್ರೇರೆ, ಹೌದು. ಅಲ್ಪರಾಗಿರುವಂಥ ನಮ್ಮನ್ನು ಸೇರುತ್ತಾನೆ ಬಂದು ಪರಿಶುದ್ಧ ಆತ್ಮನಾಗಿ. ಹೌದು, ಅನಾದಿ ಆದ ಆತನ ಶಿಲುಬೆ ಪ್ರೀತಿ ನಮ್ಮನ್ನು ಎಷ್ಟೋ ಬಲಪಡಿಸುತ್ತದೆ ಪ್ರೇರೆ. ನನ್ನನ್ನು ಭೂಮಿಯ ಮೇಲಿಂದ ಎತ್ತಲ್ಪಟ್ಟಾಗ ಎಲ್ಲರನ್ನೂ ನಾನು ಆಕರ್ಷಿಸುವೆನೆಂದು ಯೇಸು ಹೇಳ್ತಿದ್ದಾನೆ ಪ್ರೇರೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಶಿಲ್ಬೆಯಲ್ಲಿ ನನ್ನನ್ನು ಮೇಲಕ್ಕೆ ಎತ್ತಲ್ಪಟ್ಟಾಗ ಭೂಮಿಯಿಂದ ನಾನು ಎಲ್ಲರನ್ನು ನನ್ನ ಕಡೆಗೆ ಆಕರ್ಷಿಸುವೆನು. ಹೌದು, ಯೇಸು ಕಡೆಗೆ ಯಾರ್ಯಾರು ನೋಡುತ್ತಾರೋ. ಹೌದು, ಅಂದು ಮೋಶೆ ಅರಣ್ಯದಲ್ಲಿ ಸರ್ಪ, ಕಂಚಿನ ಸರ್ಪ ತಾಮ್ರದ ಒಂದು ಕಂಬದ ಮೇಲೆ ಎತ್ತಿ ನಿಲ್ಲಿಸಿದಾಗ ಸರ್ಪದಿಂದ ಕಡಿಯಲ್ಪಟ್ಟವರೆಲ್ಲರೂ, ಅಂದರೆ ದೇವರಿಗೆ ವಿರುದ್ಧವಾಗಿ ವರ್ತಿಸಿದವರೆಲ್ಲರೂ ಸರ್ಪಗಳಿಂದ ಕಡಿಯಲ್ಪಟ್ಟು ದೇವ ಅಪಾಯಕ್ಕೆ, ದೇವ ಕೋಪಕ್ಕೆ ಒಳಗಾದಾಗ ಮೋಶೆ ಬಳಿಯಲ್ಲಿ ಪ್ರಾರ್ಥಿಸಿದರು. ಮೋಶೆ ನಮಗಾಗಿ ಪ್ರಾರ್ಥಿಸೋದು, ದೇವರಿಗೂ ದೇವರು ನೇಮಿಸಿದ ನಿನಗೂ ನಾವು ಎದುರು ಮಾತಾಡಿ ದೂಷಿಸಿ ಪಾಪ ಮಾಡಿದೆವು, ನಮಗೋಸ್ಕರ ಬೇಡಿಕೆ ಎಂದಾಗ ದೇವರು ಮೋಶೆ ದೇವರಲ್ಲಿ ಬೇಡಿಕೊಂಡಾಗ ಕಂಚಿನ ಸರ್ಪವನ್ನು ಮಾಡಿಸಿ ತಾಮ್ರದ ಕಂಬದ ಮೇಲೆ ತೇಲಾಡಿಸು. ಅದನ್ನು ನೋಡಿದವರೆಲ್ಲರೂ ಬದುಕುಳಿಯುವರು, ವಿಷ ಸರ್ಪದ ಕಡಿತದಿಂದ ಬದುಕುಳಿಯುತ್ತಾರೆ ಎಂದಾಗ, ಹಾಗೆ ಮಾಡಿದಾಗ ಆ ಸರ್ಪಗಳಿಂದ ಕಡಿದವರೆಲ್ಲರೂ ಅದನ್ನು ನೋಡಿದಾಗ ಬದುಕುಳಿಯುತ್ತಾರೆ ಪ್ರೇರೆ. ಅಂದರೆ ಸರ್ಪ ಅಂದರೆ ಪಾಪ. ಹೌದು, ಪ್ರತಿಯೊಬ್ಬರಿಗೂ ಪಾಪದ ಕಲೆ ಇದೆ ಪ್ರೇರೆ. ಹೌದು, ಆದ್ದರಿಂದ ಶಿಲುಬೆ ಕಡೆ ನೋಡಿದಾಗ ನಾವು ಸೈತಾನ್ಯದಿಂದ ಉಂಟಾದ ಮೋಸ, ವಂಚನೆ, ಸುಳ್ಳು, ಕೊಲೆ, ಕಾಮ, ಮೋಹ, ಮದ, ಮತ್ಸರ, ಸ್ವಾರ್ಥ, ಹೌದು ಪ್ರೇರೆ, ಹಣದಾಸೆ, ವಿಗ್ರಹ ಆರಾಧನೆ, ಬಂಡತನ, ಬೈಗಳು, ಜಗಳ, ಹೊಟ್ಟೆಕಿಚ್ಚು, ಭಿನ್ನಮತ, ಹೌದು ಪ್ರೇರೆ, ಮತದ ಹುಚ್ಚು, ಹೌದು ಪ್ರೇರೆ, ಆಚಾರ ಸಂಬಂಧವಾದ ವಿಶ್ವಾಸ, ಇವೆಲ್ಲ ಯೇಸುವಿನ ಶಿಲ್ಬೆ ಕಡೆ ನೋಡಿದಾಗ ಸಾಯುತ್ತವೆ ಪ್ರೇರೆ. ಆ ವಿಷ ಎಲ್ಲ ಲೋಕದ ವಿಷ. ಹೌದು, ಅನಾದಿ ಯೇಸುವಿನ ಪ್ರೀತಿ ನಮ್ಮನ್ನೆಷ್ಟು ಬಲಪಡಿಸಿ ಪ್ರೇರೆ. ಆನಂದ ಭರಿತರಾಗಿ
ನಾವು ಕಾದುಕೊಂಡಿರುತ್ತೇವೆ ಯೇಸುವಿನ ಬರೋಣಕ್ಕಾಗಿ. ನಿಜವಾಗಿ ಯೇಸುವಿನ ಕಡೆ ಶಿಲುಬೆಯಲ್ಲಿ ನೋಡಿದಾಗ, ಯೇಸುವಿಗಿಂತ ಹೆಚ್ಚಾಗಿ ಯಾರನ್ನು ಪ್ರೀತಿಸದೆ ಶಿಲುಬೆಯಲ್ಲಿ ಯೇಸುವನ್ನು ನೋಡಿದಾಗ, ಹೌದು, ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದ ಯೇಸುವನ್ನು ನೋಡಿದಾಗ, ಹೌದು, ಹೀಗೆ ನಿತ್ಯ ಕೃಪೆಯೊಳಗೆ ನಮ್ಮನ್ನು ಆದರಣ ಕರ್ತನಾದ ಪರಿಶುದ್ಧಾತ್ಮನಿಂದ ನಿಲ್ಲಿಸುತ್ತಾನೆ ಪ್ರೇರೆ. ಮತ್ತು ಆತನ ಕೃಪಾದಾನವೇ ಆತನ ಸನ್ನಿಧಿಯಲ್ಲಿ ನಮ್ಮನ್ನು ನಿಲ್ಲುವಂತೆ ಮಾಡುತ್ತದೆ, ಹೌದು, ಮತ್ತು ಆತನ ನಿತ್ಯ ಕೃಪೆಯೊಳಗೆ ನಮ್ಮನ್ನು ಸ್ಥಿರಪಡಿಸುತ್ತಾನೆ, ಹೌದು. ಹೀಗೆ ಯೇಸು ಇಮ್ಮಾನುವೇಲನಾಗಿ ನಮ್ಮೊಂದಿಗೆ ಇರುತ್ತಾನೆ ಪ್ರೇರೆ ಪರಿಶುದ್ಧಾತ್ಮನ ಮೂಲಕ. ಪರಿಶುದ್ಧಾತ್ಮ ಎಲ್ಲಿದೆಯೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ, ದೇವರ ಮಕ್ಕಳ ಪದವಿ. ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ನಡೆಯುವರೆಲ್ಲರೂ ದೇವರ ಮಕ್ಕಳೆನಿಸಿಕೊಳ್ಳುವರು, ಹೌದು ಪ್ರೇರೆ. ಹೀಗೆ ನಾವು ಈ ದಿನ ನಾವು ಧ್ಯಾನಿಸಲಿರುವ ಅಂಶ ಪ್ರೇರೆ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ, ಹೌದು. ನಾವು ಪರಿಶುದ್ಧ ಗ್ರಂಥ ಭಾಗದಿಂದ 1 ಕೊರಿಂಥ, ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವುದಾದರೆ ಪ್ರೇರೆ 1 Corinthians chapter 14 verse 1st word. ಇಲ್ಲಿ ಪೀಠಿಕೆ ನೋಡುವುದಾದರೆ ವಾಣಿಯನ್ನು ಆಡುವ ವರಕ್ಕಿಂತ ಪ್ರವಾದಿಸುವ ವರವೇ ವಿಶೇಷವಾದದ್ದು. ಅದು ಪ್ರೇರೆ ವಾಣಿಯನ್ನು ಆಡುವ ವರಕ್ಕಿಂತ ಪ್ರವಾದಿಸುವ ವರವೇ ವಿಶೇಷವಾದದ್ದು. ವಾಣಿಯನ್ನಾಡುವವನು ದೇವರೊಂದಿಗೆ ಮಾತನಾಡುತ್ತಾನೆ, ಆದರೆ ಪ್ರವಾದಿಸುವವನಾದರೂ ಸಭೆಯ ಕ್ಷೇಮವನ್ನು ಉಂಟು ಮಾಡುತ್ತಾನೆ, ಹೌದು. ಅನ್ಯ ಜನರು ಕೂಡ ದೇವರಲ್ಲಿ ವಿಶ್ವಾಸವಿಟ್ಟು ಅಡ್ಡ ಬೀಳುವಂತೆ ಮಾಡುತ್ತಾನೆ, ಹೌದು. ಹೌದು, ಸಭೆಯ ಒಳಿತಿಗಾಗಿ ಅಭಿವೃದ್ಧಿಗಾಗಿ ಕೊಡಲಾಗುವ ದೇವರ ಆತ್ಮನ ವರ. ದೇವರಾತ್ಮ ಅವನವನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ವರಗಳನ್ನು ಹಂಚುತ್ತಾನೆ ಪ್ರೇರೆ. ಅದು ಮನುಷ್ಯನ ಇಚ್ಛೆ ಅಲ್ಲ, ಪರಿಶುದ್ಧಾತ್ಮನ ಇಚ್ಛೆಯಿಂದ ಹಂಚುತ್ತಾನೆ, ಹೌದು. ಆದರೂ ಕೂಡ ಪೌಲನು ಹೇಳುತ್ತಿದ್ದಾನೆ ಪ್ರೇರೆ 1 ಕೊರಿಂಥ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆದರೂ ಪರಿಶುದ್ಧಾತ್ಮನಿಂದ ಉಂಟಾಗುವ ವರಗಳನ್ನು ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ, ಹೌದು. ಮತ್ತು ನಮ್ಮ ಪ್ರಿಯರಾದ ದೇವರ ಪ್ರಭುವಿನಲ್ಲಿ ವಿಶ್ವಾಸಿಗಳೇ, ಆತ್ಮಿಕ ವರಗಳನ್ನು ಕುರಿತು ತಿಳಿದುಕೊಳ್ಳಬೇಕು, ಅದರ ಕುರಿತು ಬಯಸಬೇಕು, ಅದನ್ನು ಅಪೇಕ್ಷಿಸಬೇಕೆಂಬುದಾಗಿ ಪ್ರಭುವಿನ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯ, ಹೌದು. ಒಬ್ಬನಿಗೆ ದೇವರ ಆತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತು ಅಂದರೆ ಅದ್ಭುತಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆ ವರವು, ಒಬ್ಬನಿಗೆ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರವು. ಅದು ಪ್ರೇರೆ 7ನೇ ವರ. ಈ ವರಗಳನ್ನು ಧ್ಯಾನಿಸ್ತಿದ್ದೇವೆ ನಾವು, ಅದು. ಇನ್ನು 8ನೇದು, ಒಬ್ಬನಿಗೆ ವಿವಿಧ ವಾಣಿಗಳನ್ನು ಆಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತದೆ, ಹೌದು. 1 ಕೊರಿಂಥ 12ನೇ ಅಧ್ಯಾಯ 8ರಿಂದ 10ನೇ ವಾಕ್ಯದವರೆಗೆ ನೋಡುತ್ತೇವೆ ಪ್ರೇರೆ. ಈ ಪರಿಶುದ್ಧ ಗ್ರಂಥ ಬೈಬಲ್ ಸತ್ಯವೇದ ವಾಕ್ಯಗಳಲ್ಲಿ ಪರಿಶುದ್ಧಾತ್ಮ ನಮಗೆ ಕೊಡುವಂಥ 9 ವಿಧವಾದ ವರಗಳನ್ನು ಕುರಿತು ಹೇಳಲ್ಪಟ್ಟಿದೆ. ಆ ಪ್ರಕಟಣೆಯ ವರದಲ್ಲಿ ಮತ್ತೊಂದು ವರ ಅಂದರೆ ನಾವು ಪರಿಶುದ್ಧಾತ್ಮನ ಕೊಡುವ ಅಂದರೆ ಪರಿಶುದ್ಧಾತ್ಮ ನಮ್ಮ ಮೇಲೆ ಬಂದಾಗ ಪರಿಶುದ್ಧಾತ್ಮ 3 ವಿಧಗಳಲ್ಲಿ ಕಾರ್ಯ ಮಾಡುವುದನ್ನು ನಾವು ಭಕ್ತರ ಜೀವಿತದಲ್ಲಿ ನೋಡ್ತೇವೆ ಪ್ರೇರೆ ಪರಿಶುದ್ಧ ಗ್ರಂಥದಲ್ಲಿ ಕೂಡ. 1ನೇದಾಗಿ ಪರಿಶುದ್ಧಾತ್ಮನು ಜ್ಞಾನ ವರಗಳನ್ನು ದಯಪಾಲಿಸುತ್ತಾನೆ. ಅಂದರೆ 9 ವರಗಳಲ್ಲಿ 3 ವರ ಜ್ಞಾನ ವರಕ್ಕೆ ಸೀಮಿತ, ಇನ್ನು 3 ವರ ಶಕ್ತಿಯ ವರಗಳಾಗಿವೆ, ಇನ್ನು 3 ವರ ನಂಬಿಕೆಯ ವರಗಳಾಗಿವೆ ಪ್ರೇರೆ. ಅಂದರೆ ಪ್ರಕಟಣೆ, ನಂಬಿಕೆ, ಅದು ಪ್ರೇರೆ. ಪ್ರಕಟಣೆ ವರದಲ್ಲಿ ಮತ್ತೊಂದು ವರ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ ಪ್ರೇರೆ, ಹೌದು. 1ನೇದಾಗಿ ಜ್ಞಾನದ ವರಗಳು ಪ್ರೇರೆ, 2ನೇದಾಗಿ ಶಕ್ತಿಯ ವರ, 3ನೇದಾಗಿ ಪ್ರಕಟಣೆ ವರ, ಹೌದು ಪ್ರೇರೆ. ಪ್ರಕಟಣೆ ವರದಲ್ಲಿ ಸತ್ಯ ಅಸತ್ಯಾತ್ಮ ವರ ಸೇರುತ್ತದೆ, ಹೌದು. ಹೀಗೆ ಪ್ರಕಟಣೆ ವರದಲ್ಲಿ ಆ ವರವಾದ ಸತ್ಯ ಅಸತ್ಯಾತ್ಮಗಳು ವಿವೇಚಿಸುವ ವರ ಇದು ಬಹುಮುಖ್ಯವಾದ ಒಂದು ವರ. ಇದರ ಕುರಿತು ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಎಂದು ಪರಿಶುದ್ಧ ಗ್ರಂಥ ತಿಳಿಯಪಡಿಸುತ್ತೆ ಪ್ರೇರೆ. ಈ ಅಂತ್ಯ ದಿನಗಳಲ್ಲಿ ಚಿಕ್ಕ ಮಕ್ಕಳು ಕೂಡ ಪ್ರಾರ್ಥಿಸುವಾಗ ಅಶುದ್ಧಾತ್ಮಗಳು ಓಡಿ ಹೋಗುತ್ತವೆ, ಹೌದು. ನಾವು ನಿಜವಾದ ಸಭೆಯಲ್ಲಿ ನಿಜವಾದ ದೇವರ ಆತ್ಮ ತುಂಬಿದ ಸೇವಕರ ಕೆಳಗೆ ನಾವು ವಿಶ್ವಾಸದಲ್ಲಿ ನಡೆಯುವಾಗ ನಿಜವಾಗಿಯೂ ಚಿಕ್ಕ ಮಕ್ಕಳಲ್ಲೂ ಕೂಡ ದೇವರ ಆತ್ಮ ಪ್ರವೇಶಿಸುತ್ತಾನೆ ಪ್ರೇರೆ, ಹೌದು. ಹೀಗೆ ಅಶುದ್ಧಾತ್ಮ ಓಡಿ ಹೋಗುತ್ತವೆ. ಪರಿಶುದ್ಧಾತ್ಮ ದೇವರ ರಾಜ್ಯ ಚಿಕ್ಕಂದಿನಿಂದಲೇ ನಮ್ಮಲ್ಲಿ ಸ್ಥಾಪಿಸಲು ಇಷ್ಟಪಡುತ್ತಿದ್ದಾನೆ. ಈ ಪ್ರಕಟಣೆಯ ವರದಲ್ಲಿ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ ಎಂಬುದಾಗಿ ಒಂದು ವರದ ಕುರಿತು ಹೇಳಲ್ಪಟ್ಟಿದೆ ಪ್ರೇರೆ. 1 ಕೊರಿಂಥ 12ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುತ್ತೇವೆ, ಹೌದು. ಈ ವರದ ಸಂಪೂರ್ಣವಾದ ಅರ್ಥವೇನೆಂದರೆ ಸುಮ್ಮನೆ ಒಬ್ಬ ವ್ಯಕ್ತಿಯೊಳಗಿರುವ ಒಂದು ಅಶುದ್ಧಾತ್ಮನ ಕುರಿತು ತಿಳಿದುಕೊಳ್ಳುವುದು, ಆತ್ಮಿಕ ಲೋಕವನ್ನು ಕುರಿತು ತಿಳಿದುಕೊಳ್ಳುವುದಕ್ಕೂ, ಆ ಲೋಕದಲ್ಲಿ ಏನೇನು ವಿಷಯಗಳು ನಡೆಯುತ್ತದೆ ಎಂಬುದನ್ನು ಕುರಿತು ತಿಳಿದುಕೊಳ್ಳುವುದಕ್ಕೂ
ಈ ವರವು ಸಹಾಯಕವಾಗಿರ್ತದೆ ಪ್ರೇರೆ. ಸತ್ಯ ಸತ್ಯಾತ್ಮ ವಿವೇಚಿಸುವ ವರ. ನಾವು ಎಲ್ಲರೂ ದೇವರ ಮಕ್ಕಳು. ದೇವಚಿತ್ತ ಆದರೆ ಆತ್ಮನಲ್ಲಿ ತುಂಬಿ ಪ್ರಾರ್ಥಿಸಿ ಅದರ ಆಳದಲ್ಲಿ ಹೋಗುತ್ತಾ ಇರುವಾಗ ನಿಮ್ಮ ಕಣ್ಣಿನಿಂದ ನೋಡಲು ಅಸಾಧ್ಯವಾದ ಹಾಗೂ ಆತ್ಮಿಕ ಲೋಕದಲ್ಲಿ ಏನು ನಡೆಯುತ್ತದೆ ಎಂಬುದಾಗಿ ಆ ದೇವರ ಪರಿಶುದ್ಧಾತ್ಮನು, ಕ್ರಿಸ್ತ ಆತ್ಮನು ನಮಗೆ ಪ್ರಕಟಿಸುತ್ತಾನೆ ಪ್ರೇರೆ. ಅದರಲ್ಲೂ ನಮಗೆ ಯಾವುದು ಅವಶ್ಯಕವೋ ಅದನ್ನು ಮಾತ್ರವೇ ನಮಗೆ ತೋರಿಸುವನು. ಸಂದರ್ಭಾನುಸಾರವಾಗಿ ಎಲ್ಲವನ್ನು ದೇವರಾದ ಕರ್ತನು ನಮಗೆ ತೋರಿಸುತ್ತಾನೆ ಎಂಬುದಾಗಿ ನೆನೆಸಬಾರದು. ಹೌದು, ನಮ್ಮ ಸೇವೆಗೆ ಯಾವುದು ಮುಖ್ಯವೋ, ನಮ್ಮ ವಿಶ್ವಾಸಕ್ಕೆ, ನಮ್ಮ ಭಕ್ತಿ ವೃದ್ಧಿಗೆ ಏನು ಅವಶ್ಯಕವೋ, ನಮ್ಮ ಪರಿಶುದ್ಧ ಸಭೆಗೆ ಯಾವುದು ಅವಶ್ಯಕವೋ, ನಮಗೆ ಯಾವುದು ಅವಶ್ಯಕವೋ ಅದನ್ನು ಮಾತ್ರ ಪರಿಶುದ್ಧಾತ್ಮ ನಮಗೆ ಪ್ರಕಟಿಸುತ್ತಾನೆ. ಹೌದು, ಯಾರಿಗೆ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವೋ ಅಷ್ಟರ ಮಟ್ಟಿಗೆ ಪ್ರಕಟಿಸುತ್ತಾನೆ ಪರಿಶುದ್ಧಾತ್ಮ. ಹೌದು, ಈ ಸತ್ಯಾತ್ಮ ವಿವೇಚಿಸುವ ವರದ ಮುಖಾಂತರ. ಹೀಗೆ ದೇವರಾದ ಕರ್ತನು ಪ್ರಭು ಆತ್ಮ ಅಪೊಸ್ತಲನಾದ ಪೌಲನನ್ನು 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟು ಆ ಪರಲೋಕದ ದೃಶ್ಯಗಳನ್ನೆಲ್ಲ ತೋರಿಸಿದ ಅದರಂತೆಯೇ ಎಲ್ಲರಿಗೂ ಆತನಿಂದ ತೋರಿಸಲು ಸಾಧ್ಯ. ಆದರೆ ಅದು ಎಲ್ಲರಿಗೂ ಅವಶ್ಯಕವಿಲ್ಲ ಪ್ರೇರೆ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ದೇವರ ಆತ್ಮ ವರಗಳು ವಿಶೇಷವಾದದ್ದು. ಹೌದು ಪ್ರೇರೆ. ಹೀಗೆ ನಾನು ಕೂಡ ಪರಲೋಕವನ್ನು ನೋಡಬೇಕೆಂಬುದಾಗಿ ಪ್ರಾರ್ಥಿಸಲಿಲ್ಲ, ಕೇಳಲೂ ಇಲ್ಲ. ಆದರೆ ಅಂಥ ಆತ್ಮಿಕ ಅನುಭವ ನಿಜವಾಗಿ ನನಗೆ ಕೂಡ ಉಂಟಾಯಿತು ಪ್ರೇರೆ. ಹೌದು, ಅದನ್ನು ನಾನು ನಿರಾಕರಿಸಲು ಸಾಧ್ಯವಿಲ್ಲ. ಅದು ಮಹಾ ಉನ್ನತವಾದದ್ದಾಗಿದೆ. ಹೌದು, ನಾನು ಪ್ರಭುವನ್ನು ಪ್ರಥಮವಾಗಿ ವಿಶ್ವಾಸಿಸಿದಾಗ ಆತನು ನನ್ನ ಸ್ವರ ಕೇಳಬೇಕು, ನಾನು ದೇವರದಂತೂ ಪ್ರಾರ್ಥಿಸಿದಾಗ ಪರಿಶುದ್ಧಾತ್ಮ ಜೀವಜಲವಾಗಿ ನನ್ನ ಮೇಲೆ ಇಳಿದು ಬಂದು, ಅಂದರೆ ದರ್ಶನದಲ್ಲಿ ಪ್ರೇರೆ, ನಾವು ಪ್ರತ್ಯಕ್ಷತೆಯಲ್ಲಿ ಪಡೆಯಬೇಕಾಗಿದೆ. ಇವಾಗ ಹೋರಾಡಿ ದರ್ಶನದಲ್ಲಿ ನೋಡಿದ್ದೇನೆ. ಇವಾಗ ಹೋರಾಟ ಏನಂದರೆ ಪಡೆದುಕೊಳ್ಳೋದು. ಹೌದು ಪ್ರೇರೆ. ಹೌದು, ಹೀಗೆ ನನ್ನನ್ನು ನೀವು ಮನಪೂರ್ವಕವಾಗಿ ಹುಡುಕಿದಾಗ ನಾನು ದೊರಕುವೆನು. ನಾವು ಒಂದು ಸಾರಿ ನೋಡಿದಾಗ ನಾವು ದೇವರನ್ನು ಹಿಂಬಾಲಿಸ್ತೇವೆ ಪ್ರೇರೆ. ಲೋಕವು ನಕ್ಕು ನೆಲೆದಾಡುತ್ತಿರುತ್ತದೆ, ಆದರೆ ನಾವು ಹತ್ತು ಗೋಳಾಡುತ್ತೇವೆ ಎಂದು ಹೇಳಿದ್ದಾನೆ. ಆದರೆ ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ ಮತ್ತೊಂದು ಸಾರಿ, ಆಗ ನಿಮ್ಮ ದುಃಖ ಹೋಗಿ ಆನಂದ ಬರುತ್ತದೆ ಎಂದು ಹೇಳಿದ್ದಾನೆ ಪ್ರೇರೆ. ಹೌದು, ಇದು ಪರಿಶುದ್ಧಾತ್ಮ ಹೊಂದಿಕೊಳ್ಳುವುದೇ. ಹೌದು, ಹೀಗೆ ನಾನು ಕೂಡ ಪರಿಶುದ್ಧಾತ್ಮ ಜಲ ಹರಿಯಿತು ಪ್ರೇರೆ. ದರ್ಶನದಲ್ಲಿ ಪರಿಶುದ್ಧಾತ್ಮನ ಅಗ್ನಿ ಇಳಿದು ಬಂತು. ಹೌದು, ಆಗ ಆತ್ಮದ ಕಣ್ಣು ತೆರೆಯಿತು. ಅಶುದ್ಧಾತ್ಮ ಹೊಡೆಯೋದು, ಆತ್ಮದ ಕಣ್ಣು ತೆರೆಯಿತು. ಪ್ರಶಾಂತತೆ ಉಂಟಾಯಿತು, ಮಹಾಪ್ರಶಾಂತತೆ. ಆ ಸ್ವರ್ಗೀಯ ವಾತಾವರಣ ಉಂಟಾಯಿತು ಪ್ರೇರೆ, ಪ್ಲೆಸೆಂಟ್ನೆಸ್. ಹೌದು, ದೇವರ ಲೋಕ ಕಂಡು ಬಂತು ಪ್ರೇರೆ. ಅಲ್ಲಿ ಒಂದು ಕಾಲಿಟ್ಟೆ ಈ ಥರ ಸ್ಪರ್ಶ ಆಯಿತು, ಇನ್ನೊಂದು ಕಾಲು ಇಡೋಕೆ ಹೋದಾಗ ದರ್ಶನ ಕಟ್ಟಾಯಿತು ಪ್ರೇರೆ. ಹೀಗೆ ಪರಲೋಕ ಅನುಭವ ಆತ ನೀಡುತ್ತಾನೆ ಪ್ರೇರೆ, ದೇವರಾದ ಕರ್ತನು. ಅಂಥ ಅನುಭವವನ್ನು ಮತ್ತೊಬ್ಬರಿಗೆ ಕೊಡುವುದಿಲ್ಲ. ಯಾರು ಆತನ ಪ್ರೀತಿಸುತ್ತಾರೋ ಅವರಿಗೆ ಕೊಡಲು ಇಚ್ಛಿಸುತ್ತಾನೆ. ಅವರ ಮೇಲೆ ಅಂದರೆ ಈ ಅನುಭವ ಹೊಂದಿದಂಥವರ ಮೇಲೆ ಎಂದಿಗೂ ಹೊಟ್ಟೆ ಕಿಚ್ಚು ಪಡಬಾರ್ದು. ಹೌದು, ಅಂಥ ಒಂದು ಅನುಭವ ನನಗೆ ಇಲ್ಲವಲ್ಲ ಎಂದು ಹೇಳಿ ನಾವು ಬೇಸರಗೊಳ್ಳಬಾರ್ದು. ಆದರೆ ಅದಕ್ಕಾಗಿ ಬಯಸುವುದು ತಪ್ಪಲ್ಲ. ಹೌದು ಪ್ರೇರೆ, ಬಯಸಬೇಕಾಗಿ ದೇವಚಿತ್ತವಾದರೆ, ದೇವರೇ ನನಗೆ ಈ ಅನುಭವ ನೀಡಿರಿ, ನನಗೆ ಈ ರೀತಿಯಾಗಿ, ನಾವೆಲ್ಲ ಈ ರೀತಿಯಾಗಿ ಪ್ರಾರ್ಥಿಸುವಾಗ ದೇವರಾದ ಕರ್ತನ ಕೈಯಲ್ಲಿ ನಮ್ಮ ಪ್ರಾರ್ಥನೆ ಸೇರುತ್ತದೆ ಪ್ರೇರೆ. ಹೌದು, ಹೀಗೆ ಹೌದು ಪ್ರೇರೆ. ಅದೇ ವೇಳೆಯಲ್ಲಿ ಈ ಅನುಭವದಿಂದ ನಾವು ಹೆಮ್ಮೆಗೆ ಸ್ಥಳಾವಕಾಶ ನೀಡದಂತೆ ತಾಳ್ಮೆಯಿಂದಿರುವಾಗಲೇ ಈ ಅನುಭವ ನೆಲೆ ನಿಲ್ಲುವುದು. ಆದುದರಿಂದ ನಾವು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುತ್ತೇವೆ. ಏನಂದರೆ, ಆದುದರಿಂದ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ತಂದೆಯಾದ ದೇವರಿಗೆ ಘನ ಮಹಿಮೆಯನ್ನು ಸಲ್ಲಿಸುತ್ತಾರೆ ಎಂದು. ಹೌದು, ಎಂಬಂತಹ ಈ ದೇವರ ವಾಕ್ಯದಂತೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಂದೆ ಸಕಲವು ಮೊಣಕಾಲೂರಬೇಕು. ಆತನ ಹೆಸರ ಮುಂದೆ ಎಲ್ಲ ಮೊಣಕಾಲೂರಬೇಕಾಗಿದೆ ಪ್ರೇರೆ. ಹೌದು, ಇದರಲ್ಲಿ ಈ ವಾಕ್ಯದಲ್ಲಿ 3 ವಿಷಯಗಳು ಹೇಳಲ್ಪಟ್ಟಿವೆ. ಮೊದಲನೇದಾಗಿ, 1ನೇದು ಸ್ವರ್ಗ ಎಂಬುದಾಗಿ. ಸ್ವರ್ಗ ಎಂದು ಹೇಳಿದರೆ ಪರಲೋಕ. ಹೌದು ಪ್ರೇರೆ, ಅಂದರೆ ಪರಲೋಕದಲ್ಲಿ ಇರುವವರು ಎಂದರ್ಥ. ಹೌದು, 2ನೇದಾಗಿ ಮರ್ತ್ಯ ಅಂದರೆ ಭೂಮಿಯಲ್ಲಿ ಇರುವವರು. ಹೌದು, 3ನೇದಾಗಿ ಪಾತಾಳಗಳಲ್ಲಿ ಇರುವವರು, ಅಂದರೆ ಅಧೋಲೋಕ 3ನೇದು ಪ್ರೇರೆ. ಹೌದು, ಇದನ್ನು ನರಕ ಎಂಬುದಾಗಿ ಕೂಡ ಹೇಳಬಹುದು ಪ್ರೇರೆ. ಹಾಗಾದರೆ 3 ವಿಧವಾದ ಲೋಕಗಳು ಇದೆ ಬೈಬಲ್ ಪ್ರತ್ಯಕ್ಷಪಡಿಸಿದ್ದು. ಹೌದು, ಇನ್ನಿತರರು ಇನ್ನೊಂದು ರೀತಿ ಹೇಳ್ತಾರೆ ಪ್ರೇರೆ, 7 ಸ್ಥಳಗಳಿವೆ ಎಂದು. ಹೌದು, ಏನಿದ್ರೂ ಕೂಡ ಬೈಬಲ್ ಹೇಳಿದ್ದೇ ನಾವು ಗಣನೆಗೆ ಹೆಚ್ಚಾಗಿ ತೆಗೆದುಕೊಳ್ಳಬೇಕಾಗಿದೆ.
ಹೌದು, ಈ ರೀತಿ 3 ವಿಧವಾದ ಲೋಕಗಳು ಇದೆ ಪ್ರೇರೆ, ಆತ್ಮೀಯ ವಲಯ ಮತ್ತು ಭೌತಿಕ ವಲಯ. ಹೀಗೆ ಪರಲೋಕದಲ್ಲಿ ದೇವರಾದ ಕರ್ತನಿದ್ದಾನೆ, ಅಲ್ಲಿ ಆತನ ಮಹಿಮೆ ಸಿಂಹಾಸನ ಇದೆ, ದೇವದೂತರು ಹಾಗೂ ಪರಿಶುದ್ಧರು ಇದ್ದಾರೆ. ಹೌದು, ಹಾಗೂ ಭೂಮಿಯಲ್ಲಿ, ಎರಡನೇದು ಭೂಮಿಯಲ್ಲಿ ಮನುಷ್ಯನಿದ್ದಾನೆ, ಅವನಿಗಾಗಿ ಒಂದು ಆತ್ಮವು ಕೊಡಲ್ಪಟ್ಟಿದೆ, ಅದು ಮನುಷ್ಯ ಆತ್ಮ. ಹೌದು, ಮೂರನೇದಾಗಿ ನರಕ, ಪಾತಾಳ ಎಂಬುದಾಗಿ ಹೇಳುವ ಆ ಪಾತಾಳದಲ್ಲಿ ಸೈತಾನನು ಆತನ ಸಂಗಡಿಗರು ಇರುತ್ತಾರೆ. ಈ 3 ಲೋಕವನ್ನು ಕುರಿತು ನಾವು ತಿಳಿದುಕೊಳ್ಳಲು ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುತ್ತಾನೆ. ಹೌದು, ಮೊದಲನೇದಾಗಿ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರ. ಈ ವರ ನಮ್ಮಲ್ಲಿ ಸಂಪೂರ್ಣವಾಗಿ ಹೊರಪಡುವಾಗ, ಅಂದರೆ ಕಾರ್ಯ ಮಾಡುವಾಗ, ಲೋಕದಲ್ಲಿರುವ ಮನುಷ್ಯರ ಯೋಚನೆ ಹೇಗೆ ಇರುತ್ತದೆ, ಅವರೊಳಗೆ ಯಾವ ಆತ್ಮ ಇರುತ್ತದೆ ಎಂಬಂತಹ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುತ್ತಾನೆ ಪ್ರೇರೆ. ಹೌದು, ಈ ವರ ಇರುವವರು ಲೌಕಿಕ ಆಶಯಗಳಿಗೆ ಒಳಗಾಗುವುದಾದರೆ ಈ ವರ ಸರಿಯಾಗಿ ಕೆಲಸ ಮಾಡದಿರುವುದನ್ನು ನೋಡುತ್ತೇವೆ. ಆದರೆ ಯಾವ ವ್ಯಕ್ತಿಯಲ್ಲಿ ಸತ್ಯ ಅಸತ್ಯಾತ್ಮ ವರ ಸ್ಪಷ್ಟವಾಗಿ ಕೆಲಸ ಮಾಡುತ್ತದೋ ಅವರು ಲೋಕದ ಇಚ್ಛೆಗಳಿಂದ ಹೊರ ಇದ್ದಾರೆ ಎಂದು ಅರ್ಥ. ಹೌದು, ಹೀಗೆ ಯೋಚಿಸಬೇಕಾಯ್ತು ಪ್ರೇರೆ. ಹೌದು ಪ್ರೇರೆ, ಅಂದರೆ ಪರಲೋಕದಲ್ಲಿ ವಾಸ ಮಾಡುವ ದೇವದೂತರು ಹೇಗೆ ತಮ್ಮ ಕಾರ್ಯಗಳನ್ನು ಮಾಡುತ್ತಾರೆ ಎಂಬಂತಹ ಎಲ್ಲ ವಿಷಯಗಳನ್ನು ದೇವರಾದ ಕರ್ತನು ಸಂಪೂರ್ಣವಾಗಿ ತೋರಿಸುವುದಿಲ್ಲ. ನಮಗೆ ಅವಶ್ಯಕವಾದದ್ದನ್ನು ಮಾತ್ರ ಪ್ರಕಟಿಸುತ್ತಾನೆ. ನಮ್ಮ ನಂಬಿಕೆ ಬಲವನ್ನು ಹೊಂದಲು, ನಮ್ಮ ಸೇವೆಯಲ್ಲಿ ದೇವರ ರಾಜ್ಯವನ್ನು ಕಟ್ಟುವಂತಹ ಕೆಲಸಕ್ಕೆ ತಕ್ಕ ವಿಷಯಗಳನ್ನು ಪ್ರಕಟಿಸುತ್ತಾನೆ. ಹೌದು, ಅಷ್ಟೇ. ಮೂರನೇದಾಗಿ ನಾವು ನೋಡುವುದಾದರೆ ಸೈತಾನನ ಕ್ರಿಯೆಗಳು, ಆತನ ಪ್ರಪಂಚ ಹಾಗೂ ಅಶುದ್ಧಾತ್ಮಗಳು ಕ್ರಿಯೆ ಮಾಡುವಂತಹ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯ ಸತ್ಯ ಅಸತ್ಯಾತ್ಮಗಳ ವರ, ವಿವೇಚಿಸುವ ವರದ ಮೂಲಕ. ಈ ರೀತಿಯಾಗಿ ಆತ್ಮಿಕವಾದ 3 ವಿಧವಾದ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳಲು ಸಹಾಯ ಮಾಡುವಂಥ ವರವೇ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ. ಈ ವರ ಸೈತಾನನ ಕುರಿತು ತಿಳಿದುಕೊಳ್ಳಲು ಮಾತ್ರವಲ್ಲ, ಆತ್ಮವಾಗಿರುವ ದೇವದೂತರು ದೇವರಾದ ಕರ್ತನ ಬಳಿಯಲ್ಲಿ ಹೇಗೆ ಮಾಡುತ್ತಿದ್ದಾರೆ ಕಾರ್ಯ, ಅವರು ಹೇಗೆ ಸಂದೇಶವನ್ನು ತರುತ್ತಿದ್ದಾರೆ, ಅವರು ಹೇಗೆ ಯುದ್ಧವನ್ನು ಮಾಡುತ್ತಾರೆ, ಅವರು ಹೇಗೆ ಕ್ರಿಯೆ ಮಾಡುತ್ತಾರೆ ಎಂಬುದರ ಕುರಿತು ನೀವು ಈ ವರದ ಮೂಲಕ ತಿಳಿದುಕೊಳ್ಳಲು ಸಾಧ್ಯ. ಹೌದು, ಕೆಲವು ವೇಳೆಗಳಲ್ಲಿ ಪರಲೋಕದಲ್ಲಿ ನಡೆಯುವಂತಹ ಕೆಲವು ವಿಷಯಗಳನ್ನು ದೇವರಾದ ಕರ್ತನು ಪ್ರಭು ಯೇಸು ನಿಮಗೆ ಪ್ರಕಟಪಡಿಸಲು ಚಿತ್ತ ಇರುವುದಾದರೆ ಆ ವಿಷಯಗಳಲ್ಲಿ ಕುರಿತು ಅವರು ನಿಮಗೆ ಪ್ರಕಟಿಸಲು ಸಾಧ್ಯ ಪ್ರೇರೆ. ಅದಕ್ಕಾಗಿ ಈ ವಿವೇಚಿಸುವ ಆತ್ಮ, ಸತ್ಯಾತ್ಮ ವಿವೇಚಿಸುವ ವರ ನಮಗೆ ಸಹಾಯಕವಾಗಿರುತ್ತದೆ ಪ್ರೇರೆ. ಹೌದು, ಈ ವರ ಸ್ಪಷ್ಟವಾಗಿ ಕೆಲಸ ಮಾಡಬೇಕಾದ್ರೆ ನಾವು ಸ್ವಾರ್ಥದಿಂದ ದೂರ ಇದ್ದಷ್ಟು ಸ್ಪಷ್ಟವಾಗಿ ಕೆಲಸ ಮಾಡುತ್ತದೆ ಪ್ರೇರೆ. ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವುದರ ಮೂಲಕ ಕಾರ್ಯ ಮಾಡುತ್ತದೆ. ಹೌದು, ಪರಿಶುದ್ಧವಾಗಿ ಇದ್ದಷ್ಟು ಆ ವರ ಕಾರ್ಯ ಮಾಡುತ್ತದೆ ಪ್ರೇರೆ. ಹೀಗೆ ಈ ವರವು ಅವಶ್ಯಕವೇ ಎಂಬುದಾಗಿ ಕೇಳಿದರೆ ಈ ಅಂತ್ಯಕಾಲದಲ್ಲಿ ಈ ವರವು ಅವಶ್ಯಕವಾಗಿದೆ ಪ್ರೇರೆ. ಈ ವರವಿಲ್ಲದೆ ಇರಲು ಸಾಧ್ಯವಿಲ್ಲ. ಸಭೆಯಲ್ಲಿ ಬಂದು ಹೋಗುವ ಜನರಿಗೆ ಸ್ವಸ್ಥ ಮಾಡುವುದಕ್ಕಾಗಲಿ ಅಥವಾ ಬಿಡುಗಡೆ ಮಾಡುವುದಕ್ಕಾಗಲಿ, ದೇವರ ಕಾಲಲ್ಲಿ ಸೇರಿಸುವುದಕ್ಕಾಗಲಿ, ಸಂಪರ್ಕ ನೀಡುವುದಕ್ಕಾಗಲಿ ದೇವರೊಂದಿಗೆ, ಹೌದು, ಅಜ್ಞಾನದ ಆತ್ಮಗಳನ್ನು ಹೊರಗಟ್ಟುವುದಕ್ಕಾಗಲಿ ದುರಾತ್ಮ, ಇದು ವಿವೇಚಿಸುವ ವರ ಅವಶ್ಯಕವಾಗಿದೆ ಪ್ರೇರೆ. ಹೌದು, ಹೀಗೆ ಪ್ರೇರೆ ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು, ಅಂದರೆ ಪ್ರಭುವಿನಲ್ಲಿ ವಿಶ್ವಾಸಿಟ್ಟಿರುವ ನಾವು, ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕಾಗಿದೆ. ಹೌದು, ಪ್ರೇರಿಸುವಂತಾತನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕಾಗಿ ಪ್ರೇರಿಸುವಂತಾತ ದೇವರ ಆತ್ಮನೇ ಈ ಸೇವಕನೆಂದು, ಈ ಸೇವಕನಲ್ಲಿ ಪ್ರೇರೇಪಿಸುವಂಥದ್ದು, ತಿಳಿಸುವಂಥದ್ದು ದೇವರ ಆತ್ಮವೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣ ಏನೆಂದರೆ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು ಪ್ರೇರೆ. ಹೀಗೆ ನಾವು ಸತ್ಯ ಅಸತ್ಯಾತ್ಮ ವರದ ಕುರಿತು ನೋಡುತ್ತೇವೆ. ಹೌದು ಪ್ರೇರೆ, ಇದು ಸಾಮಾನ್ಯವಾಗಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ವಿಶ್ವಾಸಿಸಿದ ಆ ಪ್ರಥಮ ವಿಶ್ವಾಸಿಗಳಿಗೆ ಎಲ್ಲರಿಗೂ ತಿಳಿದಂಥ ವಿಷಯ. ಆದರೂ ಕೂಡ ಯೇಸುವನ್ನು ಒಪ್ಪದೇ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಇದೆ. ಹೌದು, ಈ ವಾಕ್ಯ ಪ್ರಭುವಿನ ವಾಕ್ಯ ಹೇಳುತ್ತದೆ ಪ್ರೇರೆ. ಹೀಗೆ ನೋಡಿರಿ ಪ್ರೇರೆ, ಈ ಅಂತ್ಯಕಾಲದಲ್ಲಿ ಕ್ರಿಯೆ ಮಾಡುವಂಥ ಕ್ರಿಸ್ತ ವಿರೋಧಿ ಆತ್ಮನ ಕುರಿತು, ಸುಳ್ಳು ಪ್ರವಾದಿಯ ಕುರಿತು 2000 ವರ್ಷಗಳ ಮುಂಚೆಯೇ ಅಪೊಸ್ತಲನಾದ ಪೌಲನು ಯೋಹಾನನ ಮೂಲಕವಾಗಿ ಆ ಪರಿಶುದ್ಧಾತ್ಮನು ಬರೆದಿದ್ದಾನೆ. ಹೌದು, ಕ್ರಿಸ್ತ ವಿರೋಧಿ ಆತ್ಮವು ಈಗಲೇ ಲೋಕದಲ್ಲಿದೆ. ಅಂತ್ಯಕಾಲದಲ್ಲಿ ಇನ್ನು ಮುಂದೆ ಕ್ರಿಸ್ತ ವಿರೋಧಿ ಆತ್ಮವು ಬಹಿರಂಗವಾಗಿ ಹೊರಪಡುತ್ತಾನೆ. ಆ ಕಾಲವು ಸಮೀಪಿಸುತ್ತಿದೆ. ಆದರೆ
ಕ್ರಿಸ್ತ ವಿರೋಧಿ ಆತ್ಮ ಈಗಲೂ ತನ್ನ ಕಾರ್ಯವನ್ನು ಮಾಡುತ್ತಲೇ ಇದೆ ಪ್ರೇರೆ. ಹೌದು, ನಾನು ಕೂಡ ಅನುಭವಿಸಿದ್ದೇನೆ ಪ್ರೇರೆ. ಆ ಕ್ರಿಸ್ತ ವಿರೋಧಿ ಎಂಬುವವನು ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಕ್ರಿಯೆ ಮಾಡುತ್ತಿರುತ್ತಾನೆ. ಹೌದು, ಸೇವಕರ ಹೆಸರಿನಲ್ಲೇ ಕಾರ್ಯ ಮಾಡುತ್ತಿರುವಾತನೂ ಆಗಿದ್ದಾನೆ. ಹೌದು, ಅವರು ಸೇವೆ ಮಾಡುತ್ತಿರುತ್ತಾರೆ, ಪರಿಶುದ್ಧಾತ್ಮನ ಅನುಭವ ಇರುವುದಿಲ್ಲ, ಪರಿಶುದ್ಧಾತ್ಮ ವರಗಳನ್ನು ಅಲ್ಲಗಳೆಯುತ್ತಾರೆ. ಭೌತಿಕ ಮನುಷ್ಯನು ದೇವರ ಆತ್ಮನ ವರಗಳನ್ನು ಅಲ್ಲಗಳೆಯುತ್ತಾನೆ. ಅದು ಕೇವಲ ದೇವರ ಪರಿಶುದ್ಧಾತ್ಮನಿಂದ ಅರಿತುಕೊಳ್ಳುವಂಥದ್ದು. ಆತನಾದರೂ ಭೌತಿಕ ಮನುಷ್ಯನಾಗಿರುವುದರಿಂದ ಅವುಗಳನ್ನು ಅಲ್ಲಗಳೆಯುತ್ತಾನೆ. ಕೆಲವರು ಪ್ರೀತಿ ಎಂದು ಪರಿಶುದ್ಧಾತ್ಮ ವರ ಅಲ್ಲಗಳೆಯುತ್ತಾರೆ. ಅವರಲ್ಲಿ ಪ್ರೀತಿ ಇದೆ ಎಂದು ನೋಡಿದಾದರೆ ಅದು ಕೂಡ ಇಲ್ಲ. ಪ್ರೀತಿ ಹೆಸರಿನಲ್ಲಿ ಮೋಸ. ಹೌದು ಪ್ರೇರೆ. ಈ ಕ್ರಿಸ್ತ ವಿರೋಧಿ ಎಂಬುವನು ಕರ್ತನಾದ ಅವರು ಕ್ರಿಸ್ತ ವಿರೋಧಿಗೆ ಒಳಗಾಗಿದ್ದಾರೆಂದು ಅವರಿಗೆ ಗೊತ್ತಿಲ್ಲ ಪ್ರೇರೆ. ಅನೇಕರಿಗೆ ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಕ್ರಿಯೆ ನಡೆಯುತ್ತಿದೆ. ಹೌದು ಪ್ರೇರೆ. ಈ ಸತ್ಯಾಸತ್ಯಾತ್ಮ ವಿವೇಚಿಸುವ ವರದ ಮುಖಾಂತರ ಈ ಅಂತ್ಯಕಾಲದಲ್ಲಿ ಈ ಆತ್ಮಗಳು ಬಹುವಾಗಿ ಅದು ಅಂದರೆ ಆ ವರದ ಮುಖಾಂತರ ಕಂಡುಹಿಡಿಯಲು ಸಾಧ್ಯ ಪ್ರೇರೆ. ಈ ಅಂತ್ಯಕಾಲದಲ್ಲಿ ಆ ಆತ್ಮಗಳು ಅಂದರೆ ಕ್ರಿಸ್ತ ವಿರೋಧ ಆತ್ಮ ಬಹುವಾಗಿ ಬಲವಾಗಿ ಕ್ರಿಯೆ ಮಾಡುತ್ತಿರುವುದರಿಂದ ಸತ್ಯ ಅಸತ್ಯಾತ್ಮಗಳನ್ನು ವಿವೇಚಿಸುವ ವರವು ನಮಗೆ ಬಹು ಮುಖ್ಯ ಪ್ರೇರೆ. ಎಲ್ಲ ಆತ್ಮಗಳನ್ನು ನಂಬಬಾರದು. ಒಬ್ಬನು ಆತ್ಮನಲ್ಲಿ ತುಂಬಿ ಭಾಷೆಗಳನ್ನು ಮಾತನಾಡಿದರೆ ತಕ್ಷಣವೇ ನೀವು ಅದನ್ನು ನಂಬಬಾರದು. ಅದಕ್ಕಾಗಿ ಎಲ್ಲರನ್ನು ಸಂಶಯದಿಂದ ಕಣ್ಣಿನಿಂದ ಕೂಡ ನೋಡಬಾರದು. ಕಾರಣ ಒಂದು ತಿಳಿದುಕೊಳ್ಳಬೇಕಾದ ವಿಷಯ ಪ್ರೇರೆ ಏನೆಂದರೆ ಅಶುದ್ಧಾತ್ಮಗಳು ಅನ್ಯ ಭಾಷೆ ಮಾತನಾಡುತ್ತವೆ. ಸೈತಾನಿಗೆ ಅನ್ಯ ಭಾಷೆ ಗೊತ್ತು, ಯಾಕಂದರೆ ಅದು ದೇವದೂತ. ಹೌದು ಪ್ರೇರೆ, ದೇವದೂತರು ಮಾತನಾಡುವ ಭಾಷೆ. ಕಾರಣ ಒಬ್ಬ ದೇವದೂತನು ದೇವರಿಗೆ ತಿರುಗಿ ಬಿದ್ದವನು. ಸೈತಾನನ ಆತ್ಮಗಳು ಅನ್ಯ ಭಾಷೆಯಲ್ಲಿ ಮಾತನಾಡುತ್ತದೆ. ಹೌದು, ಆದ್ದರಿಂದ ಪರಿಶುದ್ಧಾತ್ಮನು ಮಾತನಾಡುವ ಭಾಷೆಗೂ ಸೈತಾನನ ಆತ್ಮಗಳು ಮಾತನಾಡುವ ಭಾಷೆಗೂ ವ್ಯತ್ಯಾಸವನ್ನು ನೀವು ತಿಳಿದುಕೊಳ್ಳಬೇಕಾದರೆ ಆ ಆತ್ಮಗಳನ್ನು ವಿವೇಚಿಸುವಂತಹ ವರ ಇದ್ದರೆ ಮಾತ್ರ ಸುಲಭವಾಗಿ ಕಂಡುಹಿಡಿಯಲು ಸಾಧ್ಯ. ಇದ್ದಿದ್ದರೆ ಅವರು ಕೊಡುವ ಫಲಗಳಿಂದಲೇ ಕಂಡುಹಿಡಿಯಲು ಕೂಡ ಸಾಧ್ಯ ಪ್ರೇರೆ. ಒಳ್ಳೆಯ ಮರ ಒಳ್ಳೆಯ ಫಲ ಕೊಡುತ್ತದೆ, ಕೆಟ್ಟ ಮರ ಕೆಟ್ಟ ಫಲ ಕೊಡುತ್ತದೆ. ಲೌಕಿಕತೆ, ಶರೀರದಾಸೆ, ಕಣ್ಣಿನದಾಸೆ, ಬದುಕು ಬಾಳಿನ ಡಂಬ ಇರುವುದಾದರೆ ಅದು ಆ ಭಾಷೆ ಮಾತಾಡಿದರೂ ಕೂಡ ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬಾರದು ಪ್ರೇರೆ. ಕಾರಣ ದೇವರ ವರಗಳು ಉಚಿತವಾಗಿ ಕೊಡಲ್ಪಟ್ಟಿವೆ. ಉಚಿತವಾಗಿ ಕೊಟ್ಟಿದ್ದೇನೆ, ಉಚಿತವಾಗಿ ಹಂಚಿರೆಂದು ಪ್ರಭು ಹೇಳಿದ್ದಾನೆ ಪ್ರೇರೆ. ಹೌದು, ಎಲ್ಲ ಸ್ಥಳಗಳಲ್ಲಿಯೂ ಇಲ್ಲ. ಈ ಥರ ಸಂಶಯದಿಂದ ನೋಡುವುದು ಎಲ್ಲ ಸ್ಥಳಗಳಲ್ಲಿಯೂ ನೋಡಬಾರ್ದು ಪ್ರೇರೆ. ಈ ಆತ್ಮ ಎಲ್ಲ ಸ್ಥಳಗಳಲ್ಲಿಯೂ ಕೂಡ ಇಲ್ಲ ಈಗ ಸದ್ಯಕ್ಕೆ. ಆದರೆ ಬಹುವಾಗಿ ಇದ್ದದ್ದು ಪ್ರೇರೆ. ಅಲ್ಲಲ್ಲಿ ಕೆಲವು ಸ್ಥಳಗಳಲ್ಲಿ ಅದು ವಂಚಿಸುತ್ತದೆ. ಆದ್ದರಿಂದ ಪ್ರೇರೇಪಿಸುವಂಥವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣ ಏನೆಂದರೆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು ಎಂಬುದಾಗಿ ಪ್ರಭುವಿನ ವಾಕ್ಯ ಹೇಳುತ್ತದೆ ಪ್ರೇರೆ. ಹೌದು ಪ್ರೇರೆ. ಹಾಗಾದರೆ ಮನುಷ್ಯನಾಗಿ ಬಂದ ಯೇಸುವನ್ನು ಒಪ್ಪದೇ ಇರುವ ಆತ್ಮವು ಕ್ರಿಸ್ತ ವಿರೋಧಿ ಆತ್ಮ ಎಂದು ಅರ್ಥ. ಸುಳ್ಳು ಬೋಧನೆ ಎಂಬುದಾಗಿ ಕೇಳಲ್ಪಡುತ್ತೇವಲ್ಲ, ಅದು ಕೂಡ ಕ್ರಿಸ್ತ ವಿರೋಧಿ ಆತ್ಮನಿಂದ ಉಂಟಾಗುವಂಥದ್ದು. ಯೆಹೋವನ ಸಾಕ್ಷಿಗಳು ಎಂಬ ಒಂದು ಗುಂಪಿನವರು ಈ ಪ್ರಪಂಚನಾದ್ಯಂತ ಇದ್ದಾರೆ. ಅದು ಅಮೆರಿಕದಲ್ಲಿಯೇ ಪ್ರಾರಂಭವಾಯಿತು. ಆ ಗುಂಪಿನವರು ಯೇಸು ಕ್ರಿಸ್ತನನ್ನು ದೇವರೆಂದು ಸ್ವೀಕರಿಸಿಕೊಳ್ಳುವುದಿಲ್ಲ. ಯೆಹೋವನು ಮಾತ್ರ ದೇವರು ಎಂಬುದಾಗಿ ಹೇಳಿ ಕರ್ತನಾದ ಯೇಸು ಕ್ರಿಸ್ತನ ವಿರೋಧಿಸುತ್ತಾರೆ. ಆತನು ಎಲ್ಲರಂತೆ ಒಬ್ಬ ಪ್ರವಾದಿ ಎಂಬುದಾಗಿ ಹೇಳುತ್ತಿದ್ದಾರೆ. ಹಾಗಾದರೆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಕರ್ತನೆಂದು ಯಾರೆಲ್ಲ ಅರಿಕೆ ಮಾಡುವುದಿಲ್ಲವೋ ಅವುಗಳೆಲ್ಲವೂ ಕ್ರಿಸ್ತ ವಿರೋಧಿ ಆತ್ಮಗಳು ಎಂಬುದಾಗಿ ನಾವು ತಿಳಿದುಕೊಂಡು ಇರಬೇಕು ಪ್ರೇರೆ. ಬಹು ಗಮನದಿಂದ ನಡೆದುಕೊಳ್ಳಬೇಕಾಗಿದೆ. ಹೌದು, ಕ್ರಿಸ್ತ ವಿರೋಧಿಯ ಆತ್ಮನ ಹಿಡಿತದಲ್ಲಿ ಸಿಕ್ಕಿಕೊಂಡರೆ ಅದರಿಂದ ಹೊರಗೆ ಬರುವುದು ಬಹು ಕಷ್ಟ ಪ್ರೇರೆ. ಹೌದು, ಭಾರತದಲ್ಲಿಯೂ ಅನೇಕ ಸ್ಥಳಗಳಲ್ಲಿ ಯೆಹೋವನ ಸಾಕ್ಷಿ ಸಭೆಗಳು ಇವೆ. ಅವು ಸುಳ್ಳು ಬೋಧನೆಯ ಆತ್ಮಗಳು ಆಗಿವೆ ಪ್ರೇರೆ. ಅದೊಂದು ಕ್ರಿಸ್ತ ವಿರೋಧಿಯ ಆತ್ಮ. ಮತ್ತು ರೋಮನ್ ಕ್ಯಾಥಲಿಕ್ ಅವರಿಗೆ ಕೂಡ ವಿರುದ್ಧವಾಗಿ ಕಾರ್ಯ ಮಾಡುತ್ತದೆ, ಪ್ರೊಟೆಸ್ಟೆಂಟಿಗೆ ಕೂಡ ವಿರುದ್ಧವಾಗಿ ಕಾರ್ಯ ಮಾಡುತ್ತದೆ ಪ್ರೇರೆ. ಎರಡರಲ್ಲಿ ಕೂಡ ಪರಿಚಯ ಆಗಿದ್ದೇನೆ. ಅದರಲ್ಲಿ ಒಂದು ಆತ್ಮ ಕಾರ್ಯ ಮಾಡುತ್ತಿದೆ. ಹೌದು, ಅದರ ಕೈಯಲ್ಲಿ ಸಿಕ್ಕಿಬಿದ್ದರೆ ಹೊರಗಡೆ ಬರುವುದು ಪ್ರಭುವಿನ ದರ್ಶನವೇ ಬೇಕಾಗುತ್ತದೆ. ನನಗಂತೂ ಯೇಸುವಿನ ಪಾದನೇ ಸ್ಪರ್ಶ ಆಯಿತು. ಹೌದು ಪ್ರೇರೆ, ಸಿಕ್ಕಿಕೊಳ್ಳದಂತೆ. ಹೌದು, 4 ದಿನಗಳ ಒಳಗಡೆ ಹೊರಗೆ ಬಂದುಬಿಟ್ಟೆ. ಹೌದು, ಹೀಗೆ ಭಾರತದಲ್ಲಿ ಅನೇಕ ಸ್ಥಳಗಳಲ್ಲಿ ಇದೆ ಪ್ರೇರೆ.